ವ್ಯಕ್ತಿಯೊಬ್ಬ ಕುಡುಗೋಲಿನಿಂದ ಸಾಕು ನಾಯಿಯನ್ನು ಕೊಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತ್ಯಾಗದಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ್ ಮಾರ್ಚ್ 20ರಂದು ತನ್ನ ಸಾಕು ನಾಯಿಯ ಜೊತೆ ಗ್ರಾಮದ ಬೀದಿಯಲ್ಲಿ ವಾಯುವಿಹಾರಕ್ಕೆ ಹೋಗುತ್ತಿದ್ದಾಗ ರವಿ ಎಂಬುವವರ ಸಾಕು ನಾಯಿ ಮಂಜುನಾಥ್ ಅವರ ನಾಯಿಯನ್ನು ನೋಡಿ ಬೊಗಳಿದೆ. ಇದರಿಂದ ಸಿಟ್ಟಿಗೆದ್ದ ಮಂಜುನಾಥ್ ಕೈಯಲ್ಲಿದ್ದ ಕುಡುಗೋಲಿನಿಂದ ರವಿ ಅವರ ಸಾಕು ನಾಯಿಯನ್ನು ಕೊಲೆ ಮಾಡಿದ್ದಾನೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ನಾಯಿಯ ಮಾಲೀಕನ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮೊದಲು ನಾಯಿ ಸಾಯಿಸಿದ ಮಂಜುನಾಥ್ ಎಂಬಾತ ನಾಯಿಯ ಮಾಲೀಕ ರವಿ ಎಂಬುವವರ ಮೇಲೆಯೇ ಹಲ್ಲೆ ಮಾಡಿರುವುದಾಗಿ ಹೊನ್ನಾಳಿ ಠಾಣೆಯಲ್ಲಿ ದೂರು ನೀಡಿದ್ದು, ನಂತರ ನಾಯಿಯ ಮಾಲೀಕ ರವಿ ನಾಯಿ ಕೊಲೆಗೈದ ಬಗ್ಗೆ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮಾರ್ಚ್ 20ನೇ ತಾರೀಕಿಗೆ ಒಬ್ಬ ವ್ಯಕ್ತಿ ನಾಯಿ ಹಿಡ್ಕೊಂಡು ಬರ್ತಾನೆ. ಎಲ್ಲಿ? ನಮ್ಮನೆ ಮುಂದೆ ಒಂದ್ ಕೈ ಕುಡುಗಲ್ ಹಿಡ್ಕೊಂಡು ಒಂದ್ ಕೈ ನಾಯಿ ಹಿಡ್ಕೊಂಡು ಬರ್ತಾನೆ. ಮಿಸಿ ಮಂಜ ಅಂತಂದು ಅವನು ಡೈಲಿ ಸಾಯಂಕಾಲ ವಾಕ್ ಹಿಡ್ಕೊಂಡ್ ಬರ್ತಾನೆ. ಅವ್ರ ನಾಯಿ ನಮ್ ನಾಯಿ ನೋಡಿ ಬೊಗಳ್ತತೆ. ಬೊಗಳಿದ್ ಕೂಡ್ಲೇನೆ ಅವ್ರ ನಾಯಿ ಬೊಗಳಿದ್ ಕೂಡಲೇ ನಮ್ ನಾಯಿ ಬೊಗಳ್ತತೆ. ಬೊಗಳಿದ್ ಕೂಡ್ಲೇನೆ ಕುಡುಗಲ ಹಂಗೆ ಕಡಿತಾನೆ. ಕಳ್ಳು ಪಚ್ಚೆ ಎಲ್ಲ ಹೊರಗೆ ಬರ್ತತೆ. ಸುತ್ತಾರ್ದು ಸಾಯ್ತ. ನನ್ ಮಗ ಕೇಳಕ್ ಹೋಗಿತ್ಗೆ ಅವನಿಗೂ ಅದ್ರಾಗ ಅಲ್ಲೇ ಮಾಡಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿರೋರು ನಮ್ಮ ಹಳಿನ ಹೆಂಡತಿ ಅವ್ರು ಅಷ್ಟರು ಜನ ಇದ್ದಾರ ಹೇಳ್ಕಂತಾರೆ. ಅವ್ರ ಮಗ ಒಡೆ ಬಂದಾನೆ ಬೀಸಿ ಏನೋ ಕೇಳ್ತೀಯ ಅಂತ ನಮ್ಮ ಅಪ್ಪಗಂದು ಬೀಸ್ ಕಲ್ಲ ಹೊಡಿತಾನೆ. ಅವಾಗ ಅಯ್ಯೋ ಅಂತ ಅಂದ್ ಕೂಡಲೇ ಹಿಂಗ್ ನೋಡ್ದ ನಿಮ್ ಬಕ್ಕಿ ಅಂದ್ ಕೂಡಲೇ ಅವ್ರ ಅಪ್ಪಗೆ ಹೋಗಿ ಬೀಳ್ತತೆ. ಯಾರ ಅಪ್ಪಗೆ? ಅದು ಮಂಜು ಅವ್ರು ಹೊಡೆದ್ ಮಂಜು ಅವ್ರ ಅಪ್ಪಗೆ ಬೀಳುತ್ತೆ. ಮಂಜುನ್ ಮಗ ಇಟಿನ್ ಮಿಷಿನ್ ಮಂಜುನ್ ಮಗ ಏನ್ ಹೊಡಿತಾನಲ್ಲ ಮನುವನ್ ನಾನು ಅದು ಹೋಗಿ ಅವ್ರ ಅಪ್ಪಗೆ ಬೀಳ್ತತೆ. ಯಾರಪ್ಪಗೆ? ಅವ್ರ ತಾತಗೆ? ಅಲ್ಲ, ತಾತಗಲ್ಲ. ಈ ಮಿಷಿನ್ ಮಂಜು ಮಗ ಹೊಡಿಯೋದು. ಅದು ಯಾರಿಗೆ ಬೀಳುತ್ತೆ? ಅವ್ರ ಅಪ್ಪಗೆ ಬೀಳ್ತತೆ. ಮಂಜು ಅವರಿಗೆ ಬೀಳುತ್ತೆ. ಮಂಜು ಅವ್ರಿಗೆ ಬೀಳ್ತತೆ. ನನ್ ಮಗ ಹೊಡಿಯಕ್ ಬಂದಿದ್ದು. ಇವನು ಮಂಜ ಕುಡುಗಲ ಕಡಿಯಕ್ ಬರ್ತಾನಲ್ಲ, ಅವಾಗ ಇವನು ನಾಯಿ ಯಾಕೆ ಕಡ್ದೆ ನೀನು ಅಂತ ನಮ್ಮ ಕೇಳಕ್ ಬಂದಾಗ ಅವನಿಗೆ ಅದ್ರಾಗ ಅಲ್ಲೇ ಮಾಡಕ್ ಹೋಗ್ತಾನೆ. ಏನೀಗ ಅಂತಂದು ಅದೇ ಕೂಡ್ಲೇನೆ ಇವನು ಅವ್ರ ಮಗ ಬಂದಾನೆ ಬೀಸ್ ಕಲ್ಲ ಹೊಡಿತಾನೆ. ಏನು ನಾವು ಅಪ್ಪನಿದ್ರಿಗೆ ಏನು ಅಂತಂದು ಕೇಳ್ತೀಯ, ನೀನು ಯಾಕೆ ಕಡ್ದೆ ಅಂತಂದು ಕೇಳ್ತೀಯ ಅಂತಂದು ಅವನು ಕಲ್ ತಗೊಂಡ್ ಬೀಸ್ ಹೊಡಿತಾನೆ. ಹೊಡಿದ ಕೂಡಲೇ ನನ್ನ ಮಗ ಬಕ್ಕಿ ಅಂದ್ ಕೂಡಲೇ ಅವ್ನು ಹೋಗಿ ಅವ್ರ ಅಪ್ಪನ ತಲೆಗೆ ಬೀಳ್ತೈತೆ. ಯಾರ ಮಂಜ ನಾಯಿ ಕಡ್ದದ್ನಲ್ಲ ಅವ್ರ ತಲೆಗೆ ಬೀಳ್ತೈತೆ. ಬಿದ್ದ ಕೂಡ್ಲೇನೆ ಅವನು ಹೋಗಿ FIR ಅದು ಹಾಕ್ಸಿ ಬರ್ತಾನೆ. ಬುಲ್ಡಿಗೆ ಹಿಂಗ್ ಹೊಡೆದಾರೆ ಅಂತಂದು. ನಮ್ಮ ಹತ್ರ ಸಾಕ್ಷಿನೂ ಐತೆ. ಅದು ಅಂದ್ರೆ ನಾಯಿ ಕೊಲೆ ಮಾಡಿ ನಿಮ್ಗಿಂತ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅವ್ರು ನಿಮ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. 3 ಮೇಲೆ ಕೊಟ್ಟಿದ್ದಾರೆ. ನಮ್ಮಳಿಯ ಇರಲ್ಲ, ಅವ್ನು ತೋಟದಾಗ ಇರ್ತಾನೆ. ಮತ್ ನೀವು ಕೇಸ್ ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ? ನಾವು 21ನೇ ತಾರೀಕಿಗೆ ಹೋಗಿ ಕೊಟ್ಟಿವಿ. ತಿರುಗಿ ಮಾರನೇ ದಿವಸ ಹೋದ್ರಿ? ನಾವು ನಾಯಿ ಸತ್ ಬೇಜಾರ್ದಾಗೆ ದುಃಖದಾಗಿದ್ವಿ, ಕೊಟ್ಟಿವಿ. ನಮಿಗೂ ಮತ್ತೆ ಪೊಲೀಸ್ನವ್ರೇನು ಸ್ಪಾಟಿಗೆ ಬಂದಿಲ್ವಾ? ಸ್ಪಾಟಿಗೆ ಇನ್ನೊಂದಿನ ಅದೇ ಡಾಕ್ಟರ್ ಮಜೂರು ಅದು ಅಂತಂದು ಕರ್ಕೊಂಡ್ ಬಂದಿದ್ರು. ಹೇಳಿಕೆ ತಗಂದ್ರು. ಅದಿನ್ನು ಏನಂತ ಕ್ರಮ ಕೈಗೊಳ್ಳಿಲ್ಲ. ಅವನಿಗೆ ಊರಾಗೆ ಇಂಥವ್ರು ಹೊಡೆದಿಲ್ಲ ನಂಗಿಲ್ಲ, ಜಾತಿ ಮತ ಅಂತ ಏನಿಲ್ಲ. ಬಟ್ಟೆ ಸೆಳೆದಂಗ್ ಸೆಳೆದಾರ, ಅಲ್ಲೆಲ್ಲ ಮುರಿದಾರ. ಅವನಿಗೆ ಅವನ ಮೇಲೆ ಏಸ್ ಕೇಸ್ ಅದಾವಂತ ನೋಡ್ರಿ. ಬರೀ ಇದೇ ರೌಡಿ ತರನೇ ಅವನು ಎಲ್ಲಾ ತಗೊಂಡ್ ನಡ್ಕೊಂತ ಇರೋದು. ಇದು ಇಂಥರಿಗಿನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನೋದ್ರೆ ಇದು ಏನಿದು ಒಳ ಮಾಹಿತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ರಾಜಾಗೆ ದುಡ್ಡು ಕೊಟ್ರಿ ಏನ್ರಿ ಇವತ್ತು ಅನ್ನೋ ಒಂದು ಗತ್ತಿ ಮೇಲೆ ತಿರ್ಗಾಡ್ತದಾನೆ. ಎಲ್ಲರೂ ಜನ ಅದೇ ಅಂತದಾರೆ. ಏನಿದು ಒಂದು ದುಷ್ಟೊಂದು ಊರ್ ಬಿಟ್ಟು ಊರು ಬಂದು ಅಲ್ಲಿ ಹೊಡೆದ. ಮೂಲತಃ ಯಾವ ಊರವ್ರು? ಅವರು ಬಸಪಣ್ಣದವ್ರು. ಅವರು ಬಸಪಣ್ಣ. ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಒಂದು ಸುಮಾರು ಒಂದು 10 ವರ್ಷ ಮೇಲೆ ಆಯ್ತು. ಇಲ್ಲೇ ವಾಸವಾಗದಾರ? ಮನೆ ಇದೆ ಅವ್ರ ಸ್ವಂತ ಮನೆ? ಇಲ್ಲ, ಅವ್ರ ಮನೆ ಇದ್ದಿಲ್ಲ, ಬೇರೆಯವ್ರದ್ದು ಅವ್ರದ್ದು ದೊಡ್ಡಪ್ಪರ್ದೇ ತಗಂದು ಮನೆ ಕಟ್ಕೊಂಡ ಇದಾರೆ. ಅವ್ರ ಮಾವನೇ ಸೈಟ್ ಕೊಡಿಸಿ ಇಟ್ಕೊಂಡತ್ತೆ. ಆದ್ರೆ ಇವನು ಈ ತರ ಮಾಡ್ತಾ ನಮ್ಮೂರಾಗ ಎಲ್ಲಾ ಜನನು ಬೇಸತ್ತು ಇದಾರೆ. ಅವನ ಏನ್ ಅವ್ನ ಗೊತ್ತು ಗಂಭೀರ್ಯ ಬರೀ ಅವ್ರದ್ದು ಇವ್ರು ಗಂಟು ರನ್ಮುಂಡ್ಯರ್ ಗಂಟು ಇವು ತಿನ್ಕಂತ ಜನ ಮೇಲೆ ಅಲ್ಲೇ ಮಡಿಕೆ ಅಂತ. ಈಗ ನಾಯಿ ಕಡ್ದ ನಾಳೆ ಮನ್ಸರು ಬಿಡ್ತಾನೆ. ನಮಗೆ ಸ್ಟೇಷನ್ ಇದ್ರಿಗೆ ಜೀವದ ಬೆದರಿಕೆ ಹಾಕಿದಾನೆ. ಹೆಂಗೆ ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಕಡಿತೀನಿ ಅಂತಂದು. ಅದು ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದ ಅವ್ರಿದ್ರಿಗೆ ನೀನ್ ಯಾಕೆ ಬಂದೀಯ, ಇವ್ರಿಗೆ ಬಿಡಲ್ಲ ಹಾಗೆ ಹೀಗೆ ಅಂತಂದು ಧಮ್ಕಿ ಜೀವದ ಬೆದರಿಕೆ ಹಾಕಿದ್ದಾನೆ. ಇದು ಪೊಲೀಸ್ನವರು ಇದಕ್ಕೆ ಅವ್ರ ಗಮನಕ್ಕೆ ಹೋದ್ರು ಅವ್ರು ಏನು ಇದನ್ನ ತನಿಖೆ ಮಾಡಿಲ್ಲ, ಅವನ್ನ ಅರೆಸ್ಟ್ ಮಾಡಿಲ್ಲ. ಅವನು ರಾಜಾರೋಷವಾಗಿ ಓಡಾಡ್ತದಾನೆ.